ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್. ಇದು ಗುರುವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಹಾಗಾಗಿ ಆ ಕೆಲಸವನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಮೊನ್ನೆ ಊರಿಗೆ ಹೋಗಿರೋ ಟೈಮಲ್ಲಿ ತುಂಬಾ ತೆಂಗಿನಕಾಯಿ ತೊಗೊಂಡು ಬಂದಿದ್ದರು. ಅದೆಲ್ಲ ಸೀಳು ಬಿಟ್ಕೊಂಡಂಗಾಗಿತ್ತು. ಈ ರೀತಿ ಸೀಳು ಬಿಟ್ಕೊಂಡಿರುವಂಥ ತೆಂಗಿನಕಾಯಿನ ನಾವು ವೇಸ್ಟ್ ಮಾಡದೆ ಹೇಗೆ ನಾವು ಉಪಯೋಗಿಸ್ಕೊಬೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಇವತ್ತು. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇವತ್ತು ಮಧ್ಯಾಹ್ನದ ಅಡುಗೆಗೆ ನಾನು ಜೀರಿಗೆ ಮೆಣಸು ಜಾಸ್ತಿ ಹಾಕಿ ರಸಂ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಹಾಗೆ ಚಿಕನ್ ಪೆಪ್ಪರ್ ಡ್ರೈ ಕೂಡ ಮಾಡ್ತಾಯಿದ್ದೀನಿ. ಈ ಎರಡೂ ಅಡುಗೆಗಳನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಸೀಳು ಬಿಟ್ಟಿರುವಂಥ ತೆಂಗಿನಕಾಯಿ ಇದೆಯಲ್ಲ, ಈ ತೆಂಗಿನಕಾಯನ್ನು ಹಂಗೆ ಇಟ್ಬಿಟ್ರೆ ಏನಾಗುತ್ತೆ, ಒಳಗಡೆ ಎಲ್ಲ ಕೊಳ್ತೋಗುತ್ತೆ. ಹಾಗಾಗಿ ಸ್ವಲ್ಪ ಸೀಳು ಬಿಟ್ಟಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಈ ರೀತಿ ನಾವು ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಮಗೆ ತೆಂಗಿನಕಾಯಿ ವೇಸ್ಟ್ ಆಗೋದಿಲ್ಲ. ನೋಡಿ, 5 ತೆಂಗಿನಕಾಯಿ ಕೂಡ ಸೀಳು ಬಿಟ್ಕೊಂಡಿದೆ. ಸೀಳು ಬಿಟ್ಟಿರೋ ತೆಂಗಿನಕಾಯಿನ ಚೆನ್ನಾಗಿರೋ ತೆಂಗಿನಕಾಯಿ ಒಡೆದ್ರೆ ಹೆಂಗೆ ಕರೆಕ್ಟಾಗಿ 2 ಪೀಸ್ ಆಗುತ್ತೆ. ನಾವು ಕಾಯಿ ತುರಿಬೇಕಾದ್ರೆ ತುರ್ಕೊಬೋದಲ್ವ, ಆ ರೀತಿ ಬರೋದಿಲ್ಲ. ನಾವು ಹೊಡಿಬೇಕಾದ್ರೆ ನೋಡಿ ಈ ರೀತಿ ಪೀಸ್ ಆಗಿಬಿಡುತ್ತೆ. ಯಾಕೆಂದರೆ ಆಲ್ರೆಡಿ ಅದು ಸೀಳು ಬಿಟ್ಕೊಂಡಿರೋದ್ರಿಂದ. ನೋಡಿ, ಒಡ್ಕೊಂಡಿರೋಂಥ ಕಾಯಲೆಲ್ಲ ಸೀಳು ಬಿಟ್ಕೊಂಡಿರೋ ಜಾಗದಲ್ಲೆಲ್ಲ ಪೂರ್ತಿ ಕಪ್ಪಾಗಿದೆ. ಕಪ್ಪಾಗಿರೋ ತೆಂಗಿನಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದು ತೆಂಗಿನ ಚಿಪ್ಪಿಂದ ತೆಂಗಿನಕಾಯಿನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಮಾಡ್ಕೊಂಡಂಥ ತೆಂಗಿನಕಾಯಿನ ನೀರಿಗೆ ಹಾಕಿ ನೀಟಾಗಿ 2 ಸತಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ವಾಶ್ ಮಾಡ್ಕೊಂಡಂಥ ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋಂಥ ತೆಂಗಿನಕಾಯನ್ನು ಮಿಕ್ಸಿ ಜಾರ್ಗೆ ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀರು ಹಾಕದೆ ನೀಟಾಗಿ ಮಿಕ್ಸಿ ಜಾರಲ್ಲಿ ನಾವು ಈ ರೀತಿ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ನಮಗೆ 1 ರಿಂದ 1.5 ತಿಂಗಳ ತನಕ ಫ್ರೀಝರಲ್ಲಿ ಇಟ್ಟು ನಾವು ಇದನ್ನು ಉಪಯೋಗಿಸ್ಬೋದು. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಇದನ್ನು ನೀವು ಕೂಡ ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಅಥವಾ ಸ್ಟೀಲ್ ಬಾಕ್ಸಲ್ಲಿ ಆಗಿರ್ಬೋದು, ಇದನ್ನು ಹಾಕಿ ಡೀಪ್ ಫ್ರೀಝರಲ್ಲಿ ಇಡಬೇಕು. ಫ್ರಿಜ್ಜಿನ ಕೆಳಭಾಗದಲ್ಲಿ ಇಡಬಾರ್ದು, ಡೀಪ್ ಫ್ರೀಝರಲ್ಲಿ ಇಟ್ಟು ಇದನ್ನು ಉಪಯೋಗಿಸಬೇಕಾಗುತ್ತೆ. ಫ್ರೀಝರಲ್ಲಿ ಇಟ್ಟು ನಾವು ಇದನ್ನು ಉಪಯೋಗಿಸೋದ್ರಿಂದ ಸುಮಾರು 1 ರಿಂದ 1.5 ತಿಂಗಳ ಕಾಲ ಉಪಯೋಗಿಸ್ಬೋದು. ಏನೂ ಆಗಲ್ಲ. ನಾವು ತರಕಾರಿ ಎಲ್ಲ ಇಡೋ ಜಾಗದಲ್ಲಿ ಏನಾದ್ರು ಇಡ್ತು ಅಂತಂದರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ತೆಂಗಿನಕಾಯಿ. ಹಾಗಾಗಿ ನೋಡಿ, ಈಗ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. 1.5 ರಿಂದ 2 ತಿಂಗಳು ನಾನು ಇದನ್ನೇ ಉಪಯೋಗಿಸೋದು. ಹಾಗೆ ನಾಳೆಗೆ ಸ್ವಲ್ಪ ದೋಸೆ ಹಿಟ್ಟು ಮಾಡ್ಕೋಬೇಕು. ಹಾಗಾಗಿ ಅಕ್ಕಿನ ಕೂಡ ಈಗ ನೆನೆಸ್ಕೊತಾ ಇದ್ದೀನಿ. ನಾನು ಅಳತೆ ಎಲ್ಲ ಮಾಡಿ ಹಾಕೋದಿಲ್ಲ, ಕಣ್ಣಳತೆನಲ್ಲೇ ಹಾಕ್ಕೊಳ್ಳೋದು. 2 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೆಂತ್ಯನ ಹಾಕಿ ಈಗ 2 ಸತಿ ವಾಶ್ ಮಾಡಿಕೊಂಡು ನೆನೆಯೋಕೆ ಇಡ್ತೀನಿ. ಮತ್ತು ಸಂಜೆ ನಾವು ಗ್ರೈಂಡ್ ಮಾಡಿಕೊಂಡು ನಾಳೆ ಬೆಳಗ್ಗೆಗೆ ದೋಸೆ ಅಥವಾ ಇಡ್ಲಿ ಮಾಡ್ಕೋಬೋದು. ಹಾಗೆ ಇವತ್ತು ಮಧ್ಯಾಹ್ನದ ಅಡುಗೆಗೆ
ಜೀರಿಗೆ ಮೆಣಸು ಹಾಕಿ ರಸಮ್ಮು ಹಾಗೆ ಚಿಕನ್ ಪೆಪ್ಪರ್ ಡ್ರೈಯನ್ನು ಮಾಡೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ರಸಮ್ ಮಾಡೋದಕ್ಕೆ ಆಲ್ರೆಡಿ ನಾನು ಹುಣಸೆ ಹಣ್ಣು ಹಾಗೆ ಟೊಮೊಟೊವನ್ನು ಬೇಯಿಸಿ ಇಟ್ಟಿದ್ದೀನಿ ಆಲ್ರೆಡಿ. ಈಗ ಫಸ್ಟಿಗೆ ನಾನು ಚಿಕನ್ ಪೆಪ್ಪರ್ ಮಾಡೋದಕ್ಕೆ ಫಸ್ಟಿಗೆ ಚಿಕನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫಸ್ಟಿಗೆ ವಾಶ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಟ್ಬಿಟ್ರೆ ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ. ಹಾಗಾಗಿ 1-2 ಸತಿ ನೀಟಾಗಿ ಈ ರೀತಿ ವಾಶ್ ಮಾಡಿಕೊಂಡು ಚಿಕನನ್ನು ಉಪಯೋಗಿಸ್ಬೇಕು. ಏಕೆ ಅಂತಂದರೆ ಅದ್ರ ಮೇಲಿಂದ ಕೂದಲೆಲ್ಲ ಇರುತ್ತಲ್ವ, ಚಿಕನ್ದು ಕೂದಲೆಲ್ಲ ಕೆಲವು ಸಲ ನೀಟಾಗಿ ತೆಗ್ದಿರಲ್ಲ ಕ್ಲೀನ್ ಮಾಡಬೇಕಾದ್ರೆ. ಹಾಗಾಗಿ ನೋಡಿ ನೀಟಾಗಿ 2 ಸತಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ತೊಳ್ಕೊಂಡಂಥ ಚಿಕನಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಮ್ಯಾರಿನೇಟ್ ಮಾಡಿಡ್ತೀನಿ. ಅಂದರೆ ಒಂದು ಅರ್ಧ ಗಂಟೆಗೆ ಮುಂಚೆ ಈ ರೀತಿ ಮಾಡಿಡೋದ್ರಿಂದ ಸ್ವಲ್ಪ ಚಿಕನ್ಗೆ ಚೆನ್ನಾಗಿ ಉಪ್ಪು ಮತ್ತು ಹುಳಿ ಎಲ್ಲ ಅಂಟುತ್ತೆ ಅಂಥೇಳಿ. ಈ ಕೆಮ್ಮು ನೆಗಡಿ ಈ ಥ್ರೋಟ್ ಏನಾದರೂ ಸ್ವಲ್ಪ ಇರಿಟೇಷನ್ ಇರೋ ಟೈಮಲ್ಲಿ ಈ ರೀತಿ ಪೆಪ್ಪರ್ ಹಾಕಿ ಏನಾದರೂ ಒಂದು ಅಡುಗೆ ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅಂದರೆ ಗಂಟ್ಲಿಗೆ ಚೆನ್ನಾಗಿರುತ್ತೆ. ಪೆಪ್ಪರು ಕೆಮ್ಮಿಗಾಗಲಿ ಥ್ರೋಟ್ ಇನ್ಫೆಕ್ಷನ್ಗಾಗಲಿ ತುಂಬ ಒಳ್ಳೆಯದಲ್ವ. ಹಾಗಾಗಿ ಇವತ್ತು ಪೆಪ್ಪರ್ ಡ್ರೈ ಚಿಕನ್ನು ಹಾಗೆ ಜೀರಾ ರಸಮ್ಮು ಮೆಣಸು ಜೀರಿಗೆ ರಸ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಏನೆಲ್ಲ ಬೇಕು ಆ ಇಂಗ್ರೀಡಿಯೆಂಟ್ಸ್ನ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ಇಲ್ಲೀಗ. ನೋಡಿ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಇಲ್ಲಿ ನಾನು 1-2 ಈರುಳ್ಳಿ ಹಾಗೆ 1-4 ಹಸಿಮೆಣಸಿನಕಾಯಿ ಸಣ್ಣದಾಗಿ ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ನಾನು ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಬಾಣಲೆಗೆ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊತೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ, ಹಾಗಾಗಿ ಉಪ್ಪು ಸೇರಿಸ್ಕೊಳ್ಳೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡ್ಕೊತೀನಿ. ಈಗ ಖಾಲಿ ಆಗಿರೋದ್ರಿಂದ ಅಂಗಡಿಯಿಂದ ತರಿಸಿ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಅದು ಹಸಿ ಸ್ಮೆಲ್ಲು ಹೋದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ಅಲ್ಲಿ ಚಿಕನ್ ಒಂದು 5 ನಿಮಿಷ ಫ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಬೇಗನೆ ಆಗಿಬಿಡುತ್ತೆ ಈ ಒಂದು ಚಿಕನ್ ಪೆಪ್ಪರ್ ಡ್ರೈ, ಜಾಸ್ತಿ ಹೊತ್ತೇನು ಇಡಿಸೋದಿಲ್ಲ ಟೈಮು. ನೋಡಿ ಈಗ ಒಂದು 5 ನಿಮಿಷ ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆಗಿರುವಂಥ ಚಿಕನ್ಗೆ 1.5 ಸ್ಪೂನ್ ಪೆಪ್ಪರ್ ಪೌಡರು, 1 ಸ್ಪೂನ್ ಜೀರಾ ಪೌಡರು ಹಾಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರನ್ನು ಸೇರಿಸಿ ಒಂದು ಮಿಕ್ಸನ್ನು ಕೊಡ್ತೀನಿ.
ಜಾಸ್ತಿ ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕಾಗೋದಿಲ್ಲ. ಸಿಂಪಲಾಗಿ ಮಾಡೋವಂಥ ಚಿಕನ್ ಪೆಪ್ಪರ್ ಡ್ರೈ. ನೀವೆಲ್ಲ ಡಾಬಾಗಳಿಗೆ ಹೋದಾಗ ಚಿಕನ್ ಪೆಪ್ಪರ್ ಕೊಡಿ ಅಂತಂದರೆ ಕೊಡ್ತಾರೆ. ಸೇಮ್ ಅವರು ಕೂಡ ಹಿಂಗೆ ಮಾಡ್ತಾರೆ. ಒಂದು ಸತಿ ಈ ರೀತಿ ಮಾಡಿ ನೋಡಿ. ಡಾಬಾದಲ್ಲಿ ಹೋಗಿ ತಿಂದಂಥ ಟೇಸ್ಟು ಮನೇಲೇ ನಾವು ಮಾಡ್ಕೊಬೋದು. ಇದೆಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ಚಿಕನ್ನು ಬೇಯೋದಕ್ಕೆ ನೀರು ಹಾಕೋಬೇಕಾಗುತ್ತೆ. ಒಂದು ಅರ್ಧ ಲೋಟ ನೀರನ್ನು ಹಾಕಿ ಒಂದು 10 ನಿಮಿಷ ಸಣ್ಣ ಫ್ಲೇಮಲ್ಲಿ ಚಿಕನನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಸೂಪರಾಗಿರುವಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ಈಗ ಟೊಮೊಟೊ ರಸ ಮಾಡೋದಕ್ಕೆ ಆಲ್ರೆಡಿ ಮಧ್ಯಾಹ್ನನೇ ನಾನು ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೆ. ಬೇಯಿಸಿರುವಂಥ ಟೊಮೊಟೊ ಸಿಪ್ಪೆಯನ್ನು ತೆಕ್ಕೊತಾ ಇದ್ದೀನಿ. ಸಿಪ್ಪೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಅಂತೇಳಿ, ಚೆನ್ನಾಗಿರೋದಿಲ್ಲ ಅಂತೇಳಿ ಈ ರೀತಿ ಸಿಪ್ಪೆ ತೆಗೆದು ರಸ ಮಾಡೋದು ನಾನು. ಬೇಯಿಸಿರುವಂಥ ಟೊಮೊಟೊ ಎಲ್ಲ ಸಿಪ್ಪೆ ನೀಟಾಗಿ ಈ ರೀತಿ ತೆಕ್ಕೊಂಡಾದ್ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತು ಹುಣಸೆ ಹಣ್ಣನ್ನು ಬೇರ್ಪಡಿಸ್ಕೊಂಡು ಜಸ್ಟ್ ಒಂದು ಸತಿ ಮಿಕ್ಸಿ ಜಾರ್ಗೆ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಇದನ್ನು ಮತ್ತೆ ಇದೇ ನೀರಿಗೆ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಹಾಗೆ ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಯಾಕಿಡಬೇಕು. ಇಲ್ಲಿ ರಸಮ್ ಕುದಿ ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಒಗ್ಗರಣೆ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಬೆಳ್ಳುಳ್ಳಿಯನ್ನು ಈ ರೀತಿ ಕಲ್ಲಲ್ಲಿ ಚೆಚ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಒಂದು ಫ್ರೈಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಾ ಪೌಡರು, ಪೆಪ್ಪರ್ ಪೌಡರು ಹಾಗೆ ಚೆಚ್ಚಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರಸಮ್ಗೆ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರಸಮ್ ಕೂಡ ಸೂಪರಾಗಿ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇತ್ತು ಅಂತೇಳಿ. ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ಮಾಡಿ ತೋರಿಸಿರುವಂಥ ಚಿಕನ್ ಪೆಪ್ಪರ್ ಡ್ರೈನ ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ